ಆರ್-ಸಿ-ಬಿ ತಂಡ ಸಂಪ್ರದಾಯ ಥರ ಮೊದಲನೇ ಮ್ಯಾಚನ್ನು ದೇವ್ರಿಗೆ ಬಿಟ್ಕೊಟ್ಬಿಟ್ಟಿದ್ರು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಸೋತು ಸಂಪ್ರದಾಯ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಇದ್ವಿ. ಆದರೆ ಎರಡನೇ ಮ್ಯಾಚಲ್ಲಿ ಆರ್-ಸಿ-ಬಿ ತಂಡ ಗೆಲುವನ್ನು ಅಭಿಮಾನಿ ದೇವರುಗಳಿಗೆ ಅರ್ಪಿಸಿ ಬಿಟ್ಟಿದ್ದಾರೆ. ಈ ಮೂಲಕ ಭರ್ಜರಿ ಗೆಲುವಿನ ಮೂಲಕ IPLನ ಆರಂಭಿಸಿದ್ದಾರೆ. ಎರಡನೇ ಮ್ಯಾಚಲ್ಲಿ ಮೊದಲನೇ ಗೆಲುವು ನಾಟ್ ಬ್ಯಾಡ್ ಅಲ್ವಾ? ಅದು ಗೆದ್ದಿದ್ದು ಎಲ್ಲಿ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಿಕ್ಕಿರಿದು ಸೇರಿದಂಥ ಆರ್-ಸಿ-ಬಿ ಫ್ಯಾನ್ಸ್ಗಳ ನಡುವೆ ಜಯಭೇರಿನ ಸಾಧಿಸಿದ್ರು. ಖುಷಿ ವಿಚಾರ ಏನಪ್ಪ ಅಂತಂದರೆ, ಈ ಆರ್-ಸಿ-ಬಿಯ ಗೆಲುವಿನ ಹಿಂದೆ ಇದ್ದಿದ್ದು ನಮ್ಮ ಭಾರತೀಯ ಆಟಗಾರರು. ಈ ಗೆಲುವಿನ ರೂವಾರಿಗಳು ನಮ್ಮ ಭಾರತೀಯ ಆಟಗಾರರು ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಅವರು ಒಂಥರ ಹೇಳಬೇಕು ಅಂದರೆ ವಿಂಟೇಜ್ ಇನ್ನಿಂಗ್ಸನ್ನು ಆಡಿದ್ರು ಇವತ್ತು ಅಂತ ಹೇಳ್ಬೋದು. ಆ್ಯಂಕರ್ ಇನ್ನಿಂಗ್ಸ್ ಆಡಲಿಲ್ಲ, ಅವರೇ ಅಗ್ರೆಸಿವ್ ಆಗಿ ಆಡಿದ್ರು. ಇವತ್ತು ಪಂದ್ಯಶ್ರೇಷ್ಠ ಕೂಡ ಅವರೇ ಆದರು. ಅವ್ರಿಗೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದು ದಿನೇಶ್ ಕಾರ್ತಿಕ್. ಹೋದ ಮ್ಯಾಚ್ ಥರನೇ ಸ್ವಲ್ಪ ಕಷ್ಟ ಆಯಿತು ಅಂತ ಅಂದ ತಕ್ಷಣ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಅವ್ರಿಗೆ ಸ್ವಲ್ಪ ಸಾಥ್ ಕೊಟ್ಟಿದ್ದು ಕೊನೆಗೆ ಮಹಿಪಾಲ್ ಲೊಮ್ರಾರ್ ಅವರು ಕೂಡ ಚೆನ್ನಾಗಿ ಆಡಿದ್ರು. ಬೌಲಿಂಗ್ನಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಸಿರಾಜ್ ಅವರು, ಯಶ್ ದಯಾಳ್ ಅವರು ಅಪರೂಪದ ಆಟಗಾರ ಅಂತ ಹೇಳ್ಬೋದು. ಆರ್-ಸಿ-ಬಿ ಬಂದು ಕೂಡ ಚೆನ್ನಾಗಿ ಬೌಲಿಂಗನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಿಂಚಿದ್ರು. ಹಾಗಿದ್ರೆ ಸ್ಕೋರ್ ಕಾರ್ಡ್ ಏನಂತ ಕ್ವಿಕ್ ಆಗಿ ನೋಡೋದಾದ್ರೆ, ಟಾಸನ್ನು ಗೆದ್ದಂಥ ಆರ್-ಸಿ-ಬಿ ಬೌಲಿಂಗನ್ನು ಆರಿಸ್ಕೊಳ್ತು. ಪಂಜಾಬ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 176 ರನ್ಗಳನ್ನ ಗಳಿಸ್ಕೋತು. 6 ವಿಕೆಟ್ ಕಳ್ಕೊಂಡಿತ್ತು. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಸಿರಾಜ್ ಅವರು 26ಕ್ಕೆ 2, ಮ್ಯಾಕ್ಸಿ ಅವರು 29ಕ್ಕೆ 2, ಯಶ್ ದಯಾಳ್ ಅವರು 23ಕ್ಕೆ 1. ಅಲ್ಲಿ ಮಯಾಂಕ್ ಡಗರ್ ಒಬ್ಬರು ಸಫಲರಾಗಲಿಲ್ಲ. ಅಲ್ಜಾರಿ ಜೋಸೆಫ್ ತುಂಬ ದುಬಾರಿ ಆದರೂ 443 ರನ್ಗಳನ್ನ ಕೊಟ್ಟರು. ಇದಕ್ಕೆ ಉತ್ತರವಾಗಿ ಆರ್-ಸಿ-ಬಿ ಆರಂಭ ಚೆನ್ನಾಗಿರಲಿಲ್ಲ. ಫಾಫ್ ಡು ಪ್ಲೆಸಿಸ್ 3 ರನ್ ಗಳಿಸಿ ಔಟ್ ಆಗಿ ಬಿಟ್ಟರು. ಪಂಜಾಬ್ ಕಿಂಗ್ಸ್ ತಂಡದ ಪರ ಯಾರು ಚೆನ್ನಾಗಿ ಆಡೋದು ಅಂತ ಹೇಳಿಲ್ಲ ನೋಡಿ. 45 ರನ್ಗಳನ್ನ ಶಿಖರ್ ಧವನ್ ಗಳಿಸಿದ್ರು ಮತ್ತು 8 ಬಾಲ್ 21 ಶಶಾಂಕ್ ಸಿಂಗ್ ಗಳಿಸಿದ್ದು. ಈಗ ಆರ್-ಸಿ-ಬಿ ಬ್ಯಾಟಿಂಗ್ ಕಡೆ ನೋಡೋದಾದರೆ, ಫಾಫ್ ಡು ಪ್ಲೆಸಿಸ್ ಅವರು ಮೊದಲು ಔಟ್ ಆಗಿಬಿಟ್ರು. ಆಮೇಲೆ ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಿದ್ರು. ಫ್ರಮ್ ಬಾಲ್ ಒಂದು ಡ್ರಾಪ್ ಆಯಿತು, ಕ್ಯಾಚ್ ಅದನ್ನ ಬಿಟ್ಟರೆ ಚೆನ್ನಾಗೇ ಆಡ್ತಾ ಇದ್ರು. ಅವರಿಗೆ ಚೆನ್ನಾಗಿ ಸಾಥ್ ಕೊಡಬೇಕಾದಂಥ ಗ್ರೀನ್ ಅವರು ಕೂಡ ಬೇಗ ಔಟ್ ಆದರು. ಪಟಿದಾರ್ ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಬಂತು. ಬಟ್ 86 ಆಗಿದ್ದಾಗ ಹರ್ಪ್ರೀತ್ ಬ್ರಾರ್ ಅವರ ಒಂದು ಎಸೆತದಲ್ಲಿ ಕ್ಲೀನ್ ಬೋಲ್ಡ್ ಆದರು ರಜತ್ ಪಟಿದಾರ್ ಅವರು. ಆಮೇಲೆ ಸ್ವಲ್ಪ ಕುಸಿತ ಕಾಣ್ತು. ಮ್ಯಾಕ್ಸಿ ಔಟ್ ಆದರು. ಆಮೇಲೆ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಿದ್ದರು. 49 ಎಸೆತಗಳಲ್ಲಿ 77 ರನ್ಗಳನ್ನ ಗಳಿಸಿ ಅವರ ಇನ್ನಿಂಗ್ಸಲ್ಲಿ 11 4 2 6ಗಳಿತ್ತು. ಅವರು ಕೂಡ ಒಂದು ಅದ್ಭುತ ಕ್ಯಾಚ್ಗೆ ಔಟ್ ಆದರು. ಅವರು ಹರ್ಷಲ್ ಪಟೇಲ್ ಅವರ ಬೌಲಿಂಗ್ನಲ್ಲಿ ಔಟ್ ಆಗಿದ್ದು. ಅವ್ರ ಹಿಂದೆನೇ ಅನುಜ್ ರಾವತ್ ಅವರು ಕೂಡ ಔಟ್ ಆದಾಗ 130ಕ್ಕೆ 6 ಆಗಿತ್ತು ಆರ್-ಸಿ-ಬಿ. 20 ಎಸೆತಗಳಲ್ಲಿ 47 ರನ್ಗಳ ಬೇಕಾಗಿತ್ತು. ಹೋದ ಮ್ಯಾಚ್ ಥರ ದಿನೇಶ್ ಕಾರ್ತಿಕ್ ಅವರು ಜವಾಬ್ದಾರಿ ತೊಗೊಂಡ್ರು. ಅವ್ರ ಜೊತೆ ಮಹಿಪಾಲ್ ಲೊಮ್ರಾರ್ ಅವರು ಇದ್ದರು. ದಿನೇಶ್ ಕಾರ್ತಿಕ್ ಅವರು 3 4 2 6 ಹೊಡೆದ್ರೆ, ಅಲ್ಲಿ ಮಹಿಪಾಲ್ ಲೊಮ್ರಾರ್ ಅವರು 2 4 1 6 ಹೊಡೆದ್ರು. ತುಂಬ ಚೆನ್ನಾಗಿತ್ತು ಅವ್ರ ಪಾರ್ಟ್ನರ್ಶಿಪ್ಪು. ಕೊನೆಯ ಓವರಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ದಿನೇಶ್ ಕಾರ್ತಿಕ್ ಅವರು. ನಮ್ಮ ಹಳೆ ಆರ್-ಸಿ-ಬಿ ಆಟಗಾರ ಹರ್ಷಲ್ ಪಟೇಲ್ ಅವರಿಗೆ ಹೊಡೆದಿದ್ದು. 4 ಓವರಿಗೆ 45 ರನ್ಗಳನ್ನ ಹೊಡೆಸ್ಕೊಂಡ್ರು ಹರ್ಷಲ್ ಪಟೇಲ್ ಅವರು, ಎಕ್ಸ್ ಆರ್-ಸಿ-ಬಿ ಆಟಗಾರ. ಒಟ್ಟಿನಲ್ಲಿ ಗೆಲುವು ಆರ್-ಸಿ-ಬಿ ಪಾಲಾಯಿತು. ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ವಿರಾಟ್ ಕೊಹ್ಲಿ ಅವರ ಪಾಲಾಯಿತು. ಆರ್-ಸಿ-ಬಿ ಅಭಿಮಾನಿಗಳಿಗೆ ಇದಕ್ಕಿಂತ ಖುಷಿ ಇನ್ನೇನು ಬೇಕು ಅಲ್ವಾ? ಭಾರತೀಯ ಆಟಗಾರರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಒಂದೇ ಒಂದು ಆತಂಕ ಅಂತಂದರೆ, ಸ್ಪಿನ್ ವಿಭಾಗ ಇನ್ನೂ ಅಂತ ಗಟ್ಟಿ ಅಂತ ಅನ್ನಿಸ್ತಾ ಇಲ್ಲ. ಮಯಾಂಕ್ ಡಗರ್ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಕರಣ್ ಶರ್ಮಾ ಅವರು ಹೋದ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದು, ಅವ್ರನ್ನೂ ಕೂಡ ಕೈ ಬಿಟ್ಟಿದ್ರು. ಮತ್ತೊಂದು ಅಂತಂದರೆ, ಕ್ರಿಸ್ ಗ್ರೀನ್ ಅವರು ಇನ್ನೂ ಕೂಡ ಒಳ್ಳೆ ಇನ್ನಿಂಗ್ಸನ್ನು ಆಡಿಲ್ಲ. ಅವರಿಂದ ಒಳ್ಳೆ ಇನ್ನಿಂಗ್ಸ್ ಬರಬೇಕಾಗತ್ತೆ. ಮ್ಯಾಕ್ಸಿ ಬ್ಯಾಟಿಂಗ್ನಲ್ಲಿ ಇನ್ನೂ ಮಿಂಚಿಲ್ಲ. ಇದ್ರ ಜೊತೆ ಇನ್ನೊಂದು ಏನಪ್ಪ ನೋವು ಅಂತಂದರೆ, ನಮ್ಮ ಕನ್ನಡಿಗರು ವೈಶಾಖ್ ವಿಜಯಕುಮಾರ್ ಮತ್ತು ಮನೋಜ್ ಬಾಂಡಗೆ ಇದ್ದಾರೆ. ಇವರಿಬ್ಬರಲ್ಲಿ ಒಬ್ಬರಿಗಾದರೂ ಚಾನ್ಸ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಆದರೆ ಆ ರೀತಿ ಮಾಡ್ತಾನೆ ಇಲ್ಲ. ಆರ್-ಸಿ-ಬಿ ಮ್ಯಾನೇಜ್ಮೆಂಟ್ಗೆ ಮೊದಲಿಂದ 11ನಲ್ಲಿ ನಮ್ಮ ಕನ್ನಡಿಗರನ್ನ ಹಾಕೊಳ್ಳೋದು ಇಷ್ಟನೇ ಇಲ್ಲ. ಅದರಲ್ಲೂ ಮೆನ್ಸ್ ಟೀಮಲ್ಲಿ ಶ್ರೇಯಾಂಕಾ ಪಾಟೀಲ್ ಮ್ಯಾಜಿಕ್ ನೋಡಾದರೂ ಮನೋಜ್ ಬಾಂಡಗೆ ಅವ್ರನ್ನ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಆ ರೀತಿ ಮಾಡ್ತಾ ಇಲ್ಲ. ಮುಂದಿನ ಮ್ಯಾಚಲ್ಲಾದರೂ ಮಾಡಲಿ. ಒಟ್ಟಿನಲ್ಲಿ ಆರ್-ಸಿ-ಬಿ ಗೆಲುವನ್ನು ಸಾಧಿಸಿದೆ, ಖಾತೆಯನ್ನು ತೆರೆದಿದೆ ಅಂಕಪಟ್ಟಿಯಲ್ಲಿ. ನಿಮಗೆ ಅನಿಸುತ್ತೆ ಎಷ್ಟು ಖುಷಿ ಆಯಿತು ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್, ಆರ್-ಸಿ-ಬಿಯ ಗೆಲುವು, ದಿನೇಶ್ ಕಾರ್ತಿಕ್ ಅವರ ಒಂದು ಫಿನಿಶಿಂಗ್, ಇವೆಲ್ಲದ್ರ ಬಗ್ಗೆ ಕಡೆ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಕ್ರಿಕೆಟ್ ಬಗ್ಗೆ, IPL ಬಗ್ಗೆ, ಕನ್ನಡದಲ್ಲೇ ಕ್ರಿಕೆಟ್ ಮಾಹಿತಿ ಬೇಕು ಅಂತಂದರೆ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಆದರ್ಶ ಅಂತ.